ಸಕ್ಕು ನದಿಯಿಂದ ತನ್ನ ನೀರನ್ನ ಬಾಬಾ ಅವ್ರ ಅಭಿಷೇಕಕ್ಕೆ ಬಳಸ್ತಾ ಇದೆಯಾ ಅಲ್ವಾ? ಸಕ್ಕು ತಗೊಂಡು ಹೋದ್ ನೈವೇದ್ಯನ ಮಹಾಕಾಳನಿಗೆ ಅರ್ಪಿಸಿದ್ರಿ ಅಲ್ವಾ? ನನ್ಗೆ ಒಂದ್ ವಿಷಯ ಹೇಳಮ್ಮ, ಯಮುನಾಕ ಯಾವತ್ತಾದ್ರೂ ಒಂದು ದಿನ ನದಿಗೆ ಹೋಗಿ ಅಭಿಷೇಕಕ್ಕೆ ಅಂತ ಬಿಂದಿಗೆಲಿ ನೀರ್ ತಂದಿದ್ದಾಳ? ಮತ್ತೆ ಸಕ್ಕು ಕೊಟ್ಟ ಹಾರನ ಏನಕ್ ಬೇಡ ಅಂತಿದ್ಯಾ? ಅಕ್ಕ ಇದನ್ನ ಕಟ್ಬೇಡ ಅಂತ ಹೇಳ್ತಾ ಇದ್ದಾಳೆ. ಮತ್ತೆ ಈ ಬಾಗ್ಲಿಗೆ ಅವಳೇನಾದ್ರೂ ತೋರಣ ತಯಾರು ಮಾಡಿದಾಳ? ಒಂದ್ ವೇಳೆ ಅವಳು ತಯಾರು ಮಾಡಿದ್ರೆ ಕೊಡು, ನಾನು ಅದನ್ನೇ ಬಾಗ್ಲಿಗೆ ಕಟ್ತೀನಿ. ಇವನ್ಗೆ ಸಿಕ್ಕಾಪಟ್ಟೆ ಬೈಬೇಕು ಅಂತ ಅನಿಸ್ತಿದೆ. ಆದ್ರೆ ಹಬ್ಬದ ದಿನ ಮನೇಲಿ ಜಗಳ ಆಡೋದು ನನಗಿಷ್ಟ ಇಲ್ಲ. ಅಮ್ಮ ನೋಡಮ್ಮ, ಇವನು ದಿಗು ನಮ್ ಕೈ ಜಾರ್ ಹೋಗ್ಲಿ ಅನ್ಕೊಂಡಿದ್ಯಾ? ಚಿಕ್ಕ ವಿಷಯಗಳನ್ನ ನೋಡಿದ್ರು ನೋಡದೇ ಇರೋ ಹಾಗಿದ್ರೆ ದೊಡ್ಡ ವಿಷಯಗಳಲ್ಲಿ ಅವನನ್ನ ನಿಯಂತ್ರಣದಲ್ಲಿಡ್ಬೋದು. ಸತ್ತು ಹೋಗು, ನಿನ್ ನಾಶವಾಗಿ ಹೋಗುವತ್ಸಲ. ನಿನ್ ಸತ್ ಮೇಲೆ ಇವ್ರು ನಿನ್ನನ್ನ ಇಲ್ಲೇ ಗುಂಡಿ ತೋಡಿ ಹೂತ್ ಹಾಕ್ತಾರೆ. ಎಲ್ರೂ ಸೇರಿ ನನ್ನನ್ನ ಅಡ್ಗೆ ಮನೆ ಕತ್ತೆ ಮಾಡಿದ್ದಾರೆ. ಬೆಳಗ್ಗೆ ಎದ್ದಾಗಿಂದ ಕೆಲ್ಸ ಮಾಡ್ತಾನೆ ಇದೀನಿ. ಆ ಮಹಾರಾಣಿ ವಯ್ಯಾರವಾಗಿ ಬಂದು ಹೀಗಂತಾಳೆ, ಇಲ್ ನೋಡು ವತ್ಸಲ, ಅಡಿಗೆ ಕೆಲ್ಸ ಬೇಗ ಮುಗ್ಸೋ. ಇನ್ನ ಮಾಟ್ಗಾತಿ ಸಕ್ಕು ಬೇಕು ಅಂತಾನೆ ತಪ್ಪು ಮಾಡ್ತಾಳೆ. ಆಮೇಲೆ ಶಿಕ್ಷೆ ಅನುಭವಿಸ್ಕೊಂಡು ಆರಾಮಾಗಿರ್ತಾಳೆ. ಕೆಲ್ಸ ಕಾರ್ಯ ಇಲ್ದೆ ಬಾಗ್ಲ ಹತ್ರನೇ ಇರ್ತಾಳೆ. ಇನ್ನು ಈ ಕಾಗೆ ಯಮುನಾ ಮಹಾರಾಣಿಯವರು ಕಾವು ಕಾವು ಅಂತ ಕೂಗಾಡ್ತಾ ಮನೆಯೆಲ್ಲ ಅಧಿಕಾರ ಚಲಾಯಿಸ್ತಾಳೆ. ಸಿಕ್ದವ್ರನ್ನ ಚುಚ್ಚಿ ಆನಂದ ಪಡ್ತಾಳೆ. ಈ ತಾಯಿ ಮಗಳು ಇಬ್ರು ಸೊಂಟ ಬಗ್ಸಿ ಒಂದ್ ಕೆಲ್ಸಾನು ಮಾಡಲ್ಲ. ನನ್ ಮೇಲೆ ಅಧಿಕಾರ ಚಲಾಯಿಸ್ತಾ ದಿನ ಕಳೀತಾರೆ. ಅವಳಿಗೆ ಉತ್ತರ ಕೊಡ್ಬೇಕು, ಇವಳಿಗೆ ಉತ್ತರ ಕೊಡ್ಬೇಕು. ಮತ್ತೆ ಇಲ್ಲಿ ಕೆಲ್ಸ ಯಾರ್ ಮಾಡ್ತಾರೆ? ನನ್ನ ಸತಿ ಮಣಿ ಮಾಡ್ತಾಳೆ. ವತ್ಸಲ, ನೀನೇನು ಚಿಂತೆ ಮಾಡ್ಬೇಡ. ಇನ್ನು ಸ್ವಲ್ಪ ದಿನ ತಾಳ್ಮೆಯಿಂದ ಇರು. ನಿನ್ನ ಕಷ್ಟಗಳೆಲ್ಲ ಒಂದೊಂದೇ ಗಾಳಿಗೆ ಹಾರೋಗ್ತವೆ. ನಾನೊಂದು ಅದ್ಭುತವಾದ ಆಟ ಆಡ್ಕೊಂಡು ಬರ್ತಾ ಇದ್ದೀನಿ. ನಾನು ದಾಳಗಳನ್ನ ಸರಿಯಾಗಿ ಹಾಕಿದ್ದೀನಿ. ಈಗ ನಮಗೆ ಅಲ್ಪ ಸ್ವಲ್ಪ ಅಲ್ಲ, ಊಟೆ ಗಟ್ಲೆ ದುಡ್ಡು ಸಿಗುತ್ತೆ. ಏನಂದ್ರೆ ಅಷ್ಟು ನಂಬಿಕೆಯಿಂದ ಹೇಗೆ ಹೇಳ್ತಿದ್ದೀರಾ? ವತ್ಸಲ, ನೀನ್ ನೋಡ್ತಾ ಇರು. ಶ್ರೀಮಂತರಾಗೋ ಸಮಯ ಬಂದಿದೆ. ಇನ್ನು ಯಾವುದರ ಬಗ್ಗೆನೂ ಚಿಂತೆ ಮಾಡಬೇಡ. ನೀನಿನ್ನು ಸ್ವಲ್ಪ ದಿನ ತಾಳ್ಮೆಯಿಂದ ಇರೋ. ನಾನು ಅವರ ತಲೆಯಲ್ಲಿ ಬಲವಾಗಿ ನಾಟೋ ಹಾಗೆ ಹೇಳಿದ್ದೀನಿ. ನಾನ್ ಅನ್ಕೊಂಡಿರೋದು ನಡಿಬೇಕು, ನಡೆದೇ ನಡೆಯುತ್ತೆ ವತ್ಸ. ನಡಿ, ನನ್ ಜೊತೆ ಬಾ ಸಕ್ಕು. ಅಯ್ಯೋ ಅಮ್ಮ, ನೋಡಿದ್ಯಾ ಯಾರು ಬಂದಿದ್ದಾರೆ ಅಂತ? ಅವತ್ತು ನಡು ಬೀದಿಲ್ ನಿನ್ನ ಅವಮಾನ ಮಾಡಿದ್ರು ಅಂತ ಹೇಳ್ದೆ ಅಲ್ವಾ? ಆ ತಾಯಿ ಮಗಳು ಇಬ್ರು ಬಂದಿದ್ದಾರೆ. ಮೊದ್ಲಿಗೆ ನಾನು ನನ್ನ ಕಡೆಯಿಂದ ನಮ್ಮ ಅಮ್ಮನ ಕಡೆಯಿಂದ ನಿಮ್ ಹತ್ರ ಕ್ಷಮೆ ಕೇಳ್ತಿದ್ದೀನಿ. ಅವತ್ತು ಬೀದಿಲಿ ಏಕಾಏಕಿ ಸಕ್ಕುನ್ ನೋಡಿದ ತಕ್ಷಣ ನಾನು ನನ್ನ ತಾಳ್ಮೆನ ಕಳ್ಕೊಂಡೆ. ಆವೇಶದಲ್ಲಿ ನಿಮ್ ಜೊತೆ ಮರ್ಯಾದೆ ಇಲ್ದೆ ನಡ್ಕೊಂಡೆ. ನೋಡು, ನೀನು ಈ ಹುಡುಗಿಗೆ ಅಹಂಕಾರಿ ಕೋಪಿಷ್ಟೆ ಅಂತಿದ್ದೆ ಅಲ್ವಾ? ಎಷ್ಟು ವಿನಯವಾಗಿ ಮಾತಾಡ್ತಾ ಇದ್ದಾಳೆ. ತನ್ನ ವಾಕ್ಚಾತುರ್ಯದಿಂದ ನಮ್ಮ ಅತ್ತಿಗೆ ಮನ್ಸನ್ನ ಒಂದು ಕ್ಷಣದಲ್ಲಿ ಗೆದ್ದು ಬಿಟ್ಲು.
ಮಾಣಿಕ್ಯ ಅಕ್ಕ ತುಂಬಾ ಒಳ್ಳೆ ಕೆಲಸ ಮಾಡಿದ್ಲು. ಅತ್ತೆಗೆ ಮನಸ್ಫೂರ್ತಿಯಾಗಿ ಕ್ಷಮೆ ಕೇಳಿದ್ಲು. ಸರಿ, ನನ್ನನ್ನು ಯಾಕೆ ಇಲ್ಲಿಗೆ ಎಳ್ಕೊಂಡು ಬಂದ್ಲು? ನಾನು ಏನ್ ನೋಡ್ಬೇಕು ಅಂತ ಅವಳು ಅನ್ಕೊಂಡಿದ್ದಾಳೆ. ಈ ರೀತಿ ಕ್ಷಮೆ ಕೇಳೋದು ನಿಮ್ಮ ಕುಟುಂಬಕ್ಕೆ ಶೋಭೆ ತರಲ್ಲ. ಮೊದ್ಲು ನಿಮ್ಗೆ ಇಷ್ಟೊಂದು ಧೈರ್ಯ ಹೇಗ್ ಬಂತು ನಮ್ಮ ಮನೇಲಿ ಕಾಲಿಡೋಕೆ? ದಸರಾ ಹಬ್ಬದ ದಿನ ಜಗಳ ಮಾಡೋಕೆ ಅಂತ ಬಂದ್ರ ನಮ್ಮ ಮನೆಗೆ? ನನ್ನ ಕುಟುಂಬಕ್ಕೆ ಶಾಪ ಹಾಕಿ ನಾಚಿಕೆ ಇಲ್ದೆ ಮತ್ತೆ ಇಲ್ಲಿಗೆ ಯಾಕೆ ಬಂದಿದ್ದೀರಾ? ಕೈ ಜೋಡ್ಸೋಣ ಅಂತ ಬಂದ್ವಿ. ನನ್ನ ಮಗಳು ಮಾಣಿಕ್ಯ ಈಗ ನಿಮ್ಮ ಹತ್ರ ಕ್ಷಮೆ ಕೇಳಿದ್ಲು. ನಾನು ಕೂಡ ಕ್ಷಮೆ ಕೇಳ್ತೀನಿ. ಈಗ ನಾನ್ ಕೂಡ ಕ್ಷಮೆ ಕೇಳ್ತೀನಿ. ಅಂಬಿಕಾ ಅಮ್ಮ ಕೂಡ ಕ್ಷಮೆ ಕೇಳಿದ್ರು. ಇವತ್ತೆಲ್ರೂ ದಸರಾ ಹಬ್ಬನ ಸಂತೋಷವಾಗಿ ಆಚರಿಸ್ತಾರೆ. ನೋಡಿ ಮನೋರಮಾ ಅವ್ರೆ, ಇವತ್ತು ದಸರಾ ಹಬ್ಬ ತುಂಬಾ ಒಳ್ಳೆ ದಿನ. ನಾವು ಹಬ್ಬದ ದಿನ ನಿಮ್ ಮನೆಗ್ ಬಂದಿದೀವಿ. ಮತ್ತೆ ನೀವು ದ್ವೇಷ ಸೇಡನ್ನ ಮರೆತು ಪ್ರೀತಿಯಿಂದ ಸ್ವಾಗತ ಮಾಡ್ಬೋದಲ್ವಾ? ನೋಡಿ, ದ್ವೇಷದ ಕಿಚ್ಚು ಹೀಗೆ ಉರಿತಾನೆ ಇದ್ರೆ ನಮ್ಮ ಆರೋಗ್ಯನೇ ಹಾಳಾಗುತ್ತೆ ಅಲ್ವಾ? ಆರೋಗ್ಯ ಹಾಳಾದ್ರೆ ಯಾರಿಗ್ ನಷ್ಟ ಹೇಳಿ? ಇದು ಮಂಗಳಕರವಾದ ದಿನ. ನಮ್ಮ ಕಷ್ಟ ನಷ್ಟಗಳನ್ನ ದುಃಖಗಳನ್ನ ಮರ್ತು ಆಪ್ತರ ಜೊತೆ ಸಂತೋಷವಾಗಿ ಕಳಿಬೇಕು. ಹಿಂದೆ ಆಗಿರೋದನ್ನ ಮರ್ತು ಹೊಸತನಕ್ಕೆ ನಾಂದಿ ಹಾಡಿದ್ರೆ ಇದು ಮರೆಯಕ್ಕಾಗದೆ ಇರೋ ದಿನ ಆಗುತ್ತೆ. ಬಂಧುಗಳೆಲ್ಲ ಸಂತೋಷವಾಗಿ ಸೇರೋ ದಿನ ಇದು. ನಾವು ಒಬ್ರಿಗೊಬ್ರು ಮನಸ್ಫೂರ್ತಿಯಾಗಿ ಶುಭಾಶಯಗಳನ್ನ ಹೇಳೋಣ. ನಾನು ಸುಬೇದಾರ್ ಅಲ್ವಾ? ಹಬ್ಬದ ದಿನಗಳಲ್ಲಿ ನನಗೆ ಬೇಕಾದವ್ರಿಗೆ ನಾನು ಚಿನ್ನದ ಒಡವೆಗಳನ್ನ ಲೇಪನ ಮಾಡಿರೋವಲ್ಲ, ನಿಜವಾದ ಚಿನ್ನನ ಕೊಟ್ಟು ಶುಭಾಶಯಗಳನ್ನ ತಿಳಿಸ್ತೀನಿ. ನಮ್ ದಸರಾ ಕಾಣಿಕೆನ ಸ್ವೀಕರಿಸಿ. ದಸರಾ ಹಬ್ಬಕ್ಕೆ ಇಷ್ಟೊಂದ್ ಕಾಣಿಕೆನಾ? ಅದು ಕೂಡ ಇಬ್ಬರ ಮಧ್ಯೆ ದ್ವೇಷ ಇರುವಾಗ? ಏನಿವ್ರು ಇಷ್ಟೊಂದು ಚಿನ್ನದ ಒಡವೆಗಳನ್ನು ತಂದಿದ್ದಾರೆ? ಅತ್ತೆ ಮನ್ಸಲ್ಲಿ ಏನು ಯೋಚನೆ ಮಾಡ್ತಿದ್ದಾರೆ? ಪಾಂಡುರಂಗ, ಮತ್ತೆ ಒಂದು ಹೊಸ ಸಮಸ್ಯೆ ಶುರು ಆಯ್ತಾ? ಅಯ್ಯಯ್ಯಪ್ಪ, ಎಷ್ಟೊಂದು ಚಿನ್ನ! ಗಜಾನನ ಸರಿಯಾಗೇ ಹೇಳ್ದ. ಚಿನ್ನ ನೋಡಿದ ತಕ್ಷಣ ಇವಳು ಮನ್ಸು ಕರಗೋಯ್ತು. ಅವಳು ಮುಖದ ಭಾವನೆಗಳನ್ನ ನೋಡಿದ್ರೇ ಗೊತ್ತಾಗುತ್ತೆ ಚಿನ್ನ ಅಂದ್ರೆ ಎಷ್ಟು ಇಷ್ಟ ಅಂತ. ನೋಡಿ ಮನೋರಮಾ ಅವ್ರೆ, ಇದು ನಾವು ನಿಮಗ್ ಕೊಡ್ತಿರೋ ಚಿಕ್ಕ ಕಾಣಿಕೆ. ಹಾ, ನೀವು ಆ ಬಡವನ ಮಗಳು ಸಕ್ಕುನ ಮನೆಯಿಂದ ಓಡಿಸಿ ನನ್ನ ಮಗಳು ಮಾಣಿಕ್ಯನ ನಿಮ್ಮ ಸೊಸೆಯಾಗಿ ಮಾಡ್ಕೊಳ್ಳಿ. ಆಮೇಲೆ ಪ್ರತಿ ಹಬ್ಬಕ್ಕೂ ನಾನು ಹೀಗೆ ನಿಮ್ಗೆ ಚಿನ್ನದ ಒಡವೆಗಳನ್ನ ಕಳಿಸ್ತಾನೆ ಇರ್ತೀನಿ. ಹಾ ನಮಗೆ ಚಿನ್ನಕ್ಕೇನು ಕೊರತೆ ಇಲ್ಲ, ವಜ್ರ ವೈಡೂರ್ಯಗಳಿಗೂ ಕೊರತೆ ಇಲ್ಲ. ತಗೊಳ್ಳಿ ತಗೊಳ್ಳಿ, ನಿಮ್ಗೇನೆ. ಈ ಒಡವೆಗಳನ್ನ ಸ್ವೀಕರಿಸಿ ದಸರಾ ಹಬ್ಬದ ಶುಭ ಮುಹೂರ್ತದಲ್ಲಿ ನಿಮ್ ದಿಗಂಬರ್ ರಾವ್ಗೆ ನಮ್ ಮಾಣಿಕ್ಯಂಗೆ ಮದ್ವೆ ನಿಶ್ಚಯ ಮಾಡ್ಕೊಳ್ಳೋಣ. ಆ ಸಕ್ಕುನ ನೀವು ಮನೆಯಿಂದ ಮೊದ್ಲು ಓಡ್ಸಿ. ತಕ್ಷಣನೇ ತವ್ರ ಮನೆಗ್ ಕಳಿಸ್ಬಿಡಿ. ಅವಳಿಲ್ಲೇ ಇರ್ತೀನಿ ಅಂದ್ರೆ ಇರ್ಲಿ ಬಿಡಿ, ಕೆಲ್ಸದವಳ ತರ. ನಮ್ಗೇನು ಅಭ್ಯಂತರ ಇಲ್ಲ. ಮನೋರಮಾ ಅವ್ರೆ, ಶುಭಗಳಿಗೆ ಮೀರ್ ಹೋಗೋ ಮುಂಚೆನೆ ಚಿನ್ನದ ಒಡವೆಗಳನ್ನ ಸ್ವೀಕರಿಸಿ. ಆದಷ್ಟು ಬೇಗ ನಮ್ಮ ಮಾಣಿಕ್ಯನ ದಿಗುಗೆ ಅರ್ಧಾಂಗಿನಿಯಾಗಿ ಮಾಡ್ಬಿಡಿ. ಸೇವಕರ ಜೊತೆ ಬರ್ತಾಳೆ ಗೌರವದಿಂದ. ಅಂದ್ರೆ
ಇವ್ರು ಏನ್ ಹೇಳ್ತಾ ಇದಾರೆ? ನನ್ನ ಮನೆಯಿಂದ ಕಳ್ಸಿ ಮಾಣಿಕ್ಯ ಅಕ್ಕನ ಮದ್ವೆ ಮಾಡ್ಕೊ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಇವರು ಅತ್ತೆ ಹತ್ರ ಕ್ಷಮೆ ಕೇಳಿದ್ದ. ಅಯ್ಯೋ ದೇವ್ರೆ, ಅಂದ್ರೆ ನನ್ಗಿನ್ನೂ ಅವಕಾಶ ಇದೆ. ಆದ್ರೆ ಮನೋರಮ, ನೀನೀಗ ಆತ್ರ ಪಡಬಾರ್ದು. ಸ್ವಲ್ಪ ಹೊತ್ತು ಮೌನವಾಗಿದ್ರೆ ಒಳ್ಳೇದು. ಮೊದ್ಲು ಅವ್ರು ಹೇಳೋದನ್ನ ಅರ್ಥ ಮಾಡ್ಕೋ. ಬಿತ್ತು ಬಿತ್ತು, ನಾನ್ ಅನ್ಕೊಂಡ್ ಹಾಗೆ ಮೀನು ಬಲೆಗ್ ಬಿತ್ತು. ಏನು ಅಂದ್ರೆ ಇಲ್ಲಿ ನಾನು ಸಕ್ಕುಗೆ ಸೇವೆ ಮಾಡಕ್ಕಾಗ್ದೆ ಸಾಯ್ತಿದ್ದೀನಿ. ನಾಳೆಯಿಂದ ಈ ಮಾಣಿಕ್ಯನ್ಗೂ ಕೂಡ ನನ್ನ ಕೈಲಿ ಸೇವೆ ಮಾಡಿಸ್ತೀರಾ? ಮನೋರಮಾ ಅವ್ರೇ, ಹೇಳಿ, ನಿಮಗಿದು ಒಪ್ಗೆನೆ ಅಲ್ವಾ? ನಿಲ್ಸಿ. ಬೇಡ ಸುಬೇದಾರ್ ಅವ್ರೆ, ಸುಬೇದಾರ್ ಅವ್ರೆ, ನೀವು ಕಣ್ಕುಕ್ಕೋ ಹಾಗೆ ಚಿನ್ನದ ಒಡವೆಗಳನ್ನ ತಂದಿದ್ದೀರಾ. ನಿಮ್ ಹತ್ರ ತುಂಬಾ ದುಡ್ಡಿದೆ, ಚಿನ್ನ ಇದೆ, ಬೆಳ್ಳಿ ಇದೆ. ಆದ್ರೆ ದಯವಿಟ್ಟು ಕ್ಷಮಿಸ್ಬೇಡಿ. ಒಬ್ಬರ ಆತ್ಮಾಭಿಮಾನನ, ಆಯಸ್ಸನ್ನ ಎಷ್ಟು ದುಡ್ಡು ಕೊಟ್ರು ಕೂಡ ನೀವು ಕೊಂಡ್ಕೊಳ್ಳೋದಕ್ಕಾಗಲ್ಲ. ಈ ವಿಷಯ ನಿಮಗ್ ಗೊತ್ತಾಗ್ತಾ ಇಲ್ಲ ಅನ್ನೋದೇ ದುರಾದೃಷ್ಟಕರ. ಅರೇ, ಈ ದಿಗುಗೆ ಹುಚ್ಚಿಡ್ದಿದ್ಯಾ ಏನು? ಒಳ್ಳೆ ಮೂರ್ಖಂತರ ತಿಳುವಳಿಕೆ ಇಲ್ದಾಗ ಮಾತಾಡ್ತಾ ಇದ್ದಾನೆ. ಅಯ್ಯೋ ಮಾಣಿಕ್ಯ ಈ ಮನೆ ಸೊಸೆ ಆದ್ರೆ ಎಲ್ರಿಗೂ ಲಾಭನೇ. ಅದು ಈ ಮೂರ್ಖನಿಗೆ ಯಾಕೆ ಅರ್ಥ ಆಗ್ತಿಲ್ಲ? ಏನಂದ್ರೆ ನಿಮ್ಗೇನು ಗೊತ್ತಿಲ್ಲ, ಸುಮ್ನೆ ಮಾಣಿಕ್ಯ ಈ ಮನೆ ಸೊಸೆ ಆದ್ರೆ ನನ್ ಕೈಲಿ ಅವಳ ಸೇವೆನೂ ಮಾಡಿಸ್ತಾರೆ. ಅವಳು ಕೂತ ಜಾಗಕ್ಕೆ ತಟ್ಟೆ ತಗೊಂಡು ಕೊಡು ಅಂತಾರೆ. ಇವಳು ನನ್ ಮೇಲೆ ಅಧಿಕಾರ ಚಲಾಯಿಸಕ್ ಬರೋ ಇನ್ನೊಬ್ಬ ಯುವರಾಣಿ ಆಗ್ತಾಳೆ. ಏನ್ ಒಂದ್ಸಲ ಯಾವಾಗ ನೋಡಿದ್ರು ತಪ್ಪಾಗೆ ಯೋಚನೆ ಮಾಡ್ತೀಯಾ? ಮಾಣಿಕ್ಯ ಗಂಡನ್ ಮನೆಗ್ ಬರೋವಾಗ 4 ಜನ ಸೇವಕರನ್ನ ಕರ್ಕೊಂಡ್ ಬರ್ತಾಳೆ. ನೀನು ಯಾವ ಕೆಲ್ಸನೂ ಮಾಡ್ಬೇಕಾಗಿಲ್ಲ, ಹಾಯಾಗಿ ಕೂತ್ಕೋಬಹುದು. ಅವಳು ನಮ್ ಮನೆಗೆ ಸಕಲ ಐಶ್ವರ್ಯದ ಜೊತೆಗೆ ಸುಖ ಶಾಂತಿನ ಕೂಡ ತಗೊಂಡ್ ಬರ್ತಾಳೆ. ಆದ್ರೆ ಈ ಮೂರ್ಖ ದಿಗು ಮನೆಗ್ ಬಂದಿರೋ ಲಕ್ಷ್ಮಿನ ಹೊರಗ್ ಕಳಿಸ್ತಾ ಇದ್ದಾನೆ. ನೋಡಿ ದಿಗಂಬರ ರಾವ್ ಅವ್ರೆ, ನೀವು ವಯಸ್ಸಲ್ಲಿ ತುಂಬಾ ಚಿಕ್ಕವರು. ಈ ಪ್ರಪಂಚದಲ್ಲಿ ದುಡ್ಡು ಮಾತ್ರನೇ ಎಲ್ಲದಕ್ಕಿಂತ ಮುಖ್ಯವಾದದ್ದು. ನೀವಿನ್ನು ಚಿಕ್ಕವರು, ಅದಕ್ಕೆ ಈ ತತ್ವ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಅರ್ಥ ಮಾಡ್ಕೊಳ್ಳೋಕ್ ಪ್ರಯತ್ನ ಮಾಡಿ. ಅಳಿಯಂದ್ರೆ ಮಹಾಲಕ್ಷ್ಮಿನ ಬೇಡ ಅಂತ ಆಚೆ ಕಳ್ಸಿದ್ರೆ ಪಾಪ ಸುತ್ಕೊಳ್ಳುತ್ತೆ ನಿಮ್ಗೆ. ಅದನ್ನ ಗಮನದಲ್ಲಿಟ್ಕೊಳ್ಳಿ. ನಾವು ಕೊಡೋ ಕಾಣಿಕೆನ ಸ್ವೀಕರಿಸಿ ಚಿನ್ನದ ಬೊಂಬೆ ಅಂತಿರೋ ನನ್ ಮಾಣಿಕ್ಯನ ಕೈ ಹಿಡೀರಿ. ಇವಳನ್ನ ಮದ್ವೆ ಮಾಡ್ಕೊಂಡ್ರೆ ನಿಮ್ಗೆ ಒಳ್ಳೇದಾಗತ್ತೆ, ನನ್ನ ನಂಬಿ. ದಿಗಂಬರ ರಾವ್, ವಿವೇಚನೆಯಿಂದ ಯೋಚನೆ ಮಾಡಿ. ನಿಮ್ ಹೆಂಡತಿಯ ತಂದೆ ತಾಯಿ ನಿಮಗೆ ಹಿತ್ತಾಳೆ ಒಡವೆಗಳನ್ನ ಕೊಟ್ಟಿದ್ದಾರೆ. ನಾನು ನಿಮ್ಮನ್ನ ಚಿನ್ನದಲ್ಲಿ ಮುಳುಗಿಸ್ತೀನಿ. ನಾನು ಸುಬೇದಾರ್ ಅಲ್ವಾ? ನೋಡಿ, ಸಕ್ಕುನ ಇಲ್ಲಿಂದ ಕಳ್ಸೋದ್ ನಿಮ್ಗೆ ಇಷ್ಟ ಇಲ್ಲ ಅಲ್ವಾ? ಪರವಾಗಿಲ್ಲ, ಇಲ್ಲೇ ಇರ್ಲಿ. ಆ ಹುಡುಗಿನ ನೀವು ಕೆಲ್ಸದವಳ ತರ ಇಟ್ಕೊಳ್ಳಿ. ಆದ್ರೆ ನನ್ನ ಮಗಳನ್ನು ಮಾತ್ರ ಈ ಮನೆಗೆ ಮಹಾರಾಣಿಯಾಗಿ ಮಾಡಿ. ಇವರು ಅದ್ಭುತವಾದ ಸಲಹೆ ಕೊಡ್ತಿದ್ದಾರೆ. ಏನಿದು? ಇವ್ರು ಯಾಕೆ ಹೀಗೆ ಮಾತಾಡ್ತಿದ್ದಾರೆ? ನೋಡಿ, ನೀವಿಬ್ರು ಈ ರೀತಿ ಮಾತಾಡೋದು ಸರಿಯಲ್ಲ ಅನ್ಸತ್ತೆ. ಅಷ್ಟಕ್ಕೂ ಇಷ್ಟೊಂದು ಚಿನ್ನದ ಒಡವೆಗಳನ್ನ ಯಾರು ಯಾರಿಗೂ ಕಾಣಿಕೆಯಾಗಿ ಕೊಡಲ್ಲ. ಇನ್ನು ನೀವು ನನ್ನ ಹೆಂಡ್ತಿನ ಅವಳ ತವ್ರ ಮನೆಯವ್ರ ಬಗ್ಗೆ ತುಂಬಾ ಅವಮಾನ ಮಾಡಿ ಮಾತಾಡ್ತಾ ಇದ್ದೀರಾ. ಅವ್ರನ್ನ ಕೀಳಾಗಿ ನೋಡಿ ಕಾಣಿಕೆ ಸ್ವೀಕರಿಸಿ ಅಂತ ಹೇಳ್ತಾ ಇದ್ದೀರಾ. ಇಂಥ ಕಾಣಿಕೆಗಳು ನಮಗ್ ಬೇಡ. ಇವನ್ಗೇನಾದ್ರೂ ಬುದ್ಧಿ ಇದೆಯಾ ಇಲ್ವಾ? ಇಲ್ಲ ಇಲ್ಲ, ನಾನೀಗ ಆತ್ರ ಪಡಬಾರ್ದು. ಮೌನವಾಗಿರೋದೇ ಒಳ್ಳೇದು. ನಾವ್ ಯಾವಾಗ್ಲೂ
ನಮಗೆ ಸರಿಸಮ ಇರೋರ್ ಜೊತೆ ಮಾತ್ರ ಕಾಣಿಕೆಗಳನ್ನ ಸ್ವೀಕರಿಸ್ತೀವಿ. ಉಚಿತವಾಗಿ ಬರೋ ಕಾಣಿಕೆಗಳ ಮೇಲೆ ಆಸೆ ಪಡಬಾರ್ದು ಅಂತ ನಮ್ಮಮ್ಮ ನನಗೆ ಕಲಿಸ್ಕೊಟ್ಟಿದ್ದಾರೆ. ನನಗೆ ನಿಮ್ ಅಭಿಪ್ರಾಯ ತಪ್ಪು ಅಂತ ಹೇಳ್ಬೇಕು ಅಂತ ಅನ್ನಿಸ್ತಿದೆ. ಸುಬೇದಾರ್ರೆ, ದುಡ್ಡಿದ್ರೆ ಚಿನ್ನ, ಬಟ್ಟೆ, ಜಮೀನು ಏನ್ ಬೇಕಾದ್ರೂ ಕೊಂಡ್ಕೋಬಹುದು. ಆದ್ರೆ ದುಡ್ಡಿಂದ ಸಂತೋಷನ, ಸುಖ ಶಾಂತಿನ, ನೆಮ್ಮದಿನ ಕೊಂಡ್ಕೊಳ್ಳೋದಕ್ಕಾಗಲ್ಲ. ನಮ್ಮಪ್ಪ ಯಾವಾಗ್ಲೂ ಹೇಳ್ತಾ ಇರ್ತಿದ್ರು, ಮನುಷ್ಯ ಸಂಪಾದನೆ ಮಾಡಿರೋ ಜ್ಞಾನನೇ ಅಮೂಲ್ಯವಾದ ನಿಧಿ ಅಂತ. ಈ ಚಿನ್ನಕ್ಕೆ, ವಜ್ರಗಳಿಗೆ ನಮ್ಮಪ್ಪ ಸ್ವಲ್ಪನೂ ಬೆಲೆ ಕೊಡ್ತಾ ಇರಲಿಲ್ಲ. ಈಗ ನನ್ನ ಮನಸ್ಸಾಕ್ಷಿ ನನಗೆ ಏನ್ ಹೇಳ್ತಾ ಇದೆ ಅಂದ್ರೆ, ನೀವು ಮಾಡಿರೋ ಪ್ರಸ್ತಾಪ ಸರಿಯಾಗಿಲ್ಲ, ತಿರಸ್ಕರಿಸು ಅಂತಿದೆ. ನೀವು ವರನ್ನ ಕೊಂಡ್ಕೊಳ್ಳೋದಕ್ ಬಂದಿರೋ ಹಾಗಿದೆ, ಆದ್ರೆ ನಾನು ಮಾರಾಟಕ್ಕಿಲ್ಲ. ನನಗೆ ಮದುವೆ ಆಗಿದೆ. ಯಾರಿಗೋಸ್ಕರನೂ ನಾನು ನನ್ನ ಹೆಂಡತಿನ ಬಿಡೋದಕ್ಕಾಗಲ್ಲ. ದಸರಾ ಹಬ್ಬದ ದಿನ ನೀವು ನಮ್ಮ ಮನೆಗೆ ಬಂದಿದ್ದೀರಾ, ಸಂತೋಷ ಆಗ್ತಿದೆ. ನಮ್ಮ ಆಚಾರದ ಪ್ರಕಾರ ಈ ಚಿನ್ನನ ನಾವು ಕೊಟ್ಟು ತಗೊಳ್ಳೋಣ. ತಗೊಳ್ಳಿ. ನೀವು ಮಾಡಿರೋ ದ್ರೋಹನ ಮರ್ತು ನಿಜವಾದ ಚಿನ್ನದ ಒಡವೆಗಳನ್ನ ತಗೊಂಡ್ ಬಂದ್ವಿ. ನಮಗ್ ಮರ್ಯಾದೆ ಕೊಡದೆ ಇರೋದು ಅಲ್ದೆ ನಮ್ಮನ್ನ ಮನೇಲಿ ನಿಲ್ಸಿ ಅವಮಾನ ಮಾಡ್ತೀರಾ. ನೀನಿಷ್ಟು ಅಸಮರ್ಥ ಅನ್ಕೊಂಡಿರ್ಲಿಲ್ಲ. ಮನೋರಮಾ ಅವ್ರೆ, ನಾನು ಹಬ್ಬದ ದಿನ ಧನಲಕ್ಷ್ಮಿ ಜೊತೆಗೆ ನಿಮ್ ಮನೆಗ್ ಬಂದಿದ್ದೀನಿ. ಆದ್ರೆ ನಿಮ್ ಮಗ ತಿಳುವಳಿಕೆ ಇಲ್ಲದೆ ಮೂರ್ಖತನದಿಂದ ಲಕ್ಷ್ಮೀ ದೇವಿನ ಆಚೆ ಕಳಿಸ್ತಿದ್ದಾನೆ. ಸಕ್ಕು, ಇದೆಲ್ಲದಕ್ಕೂ ಕಾರಣ ನೀನ್ ಮಾತ್ರನೇ. ನೀವಿನ್ ಹೊರಡಬಹುದು. ಏನಂದ್ರೆ ದಿಗು ಇಷ್ಟು ಧೈರ್ಯ ಹೇಗ್ ಬಂತು? ಸಕ್ಕು ಪರವಾಗಿ ಮಾತಾಡ್ತಿದ್ದಾನೆ. ನನ್ನ ಅನುಮತಿ ಕೂಡ ತಗೊಳ್ದೆ ಸುಬೇದಾರ್ಗೆ ಇವನೇ ಉತ್ತರ ಕೊಡ್ತಿದ್ದಾನೆ. ಸಕ್ಕು ಪರವಾಗಿ ಯಾಕೆ ಮಾತಾಡ್ತಿದ್ದಾನೆ? ನನ್ನ ಸಿದ್ಧಾಂತಗಳಿಗೆ ವಿರುದ್ಧವಾಗಿ ನಡ್ಕೋತಿದ್ದಾನೆ. ಈ ಸಕ್ಕು ನನಗೆ ದೊಡ್ಡ ಶತ್ರು ತರ ಆಗೋಗಿದ್ದಾಳೆ. ನಮ್ಮ ಅಪ್ಪನ ಹಾಗೆ ನನ್ನ ಗಂಡ ಪ್ರಾಮಾಣಿಕವಾದವರು. ನಿಮ್ಮನ್ನ ನೆನ್ಸ್ಕೊಂಡ್ರೆ ನನಗ್ ತುಂಬಾ ಹೆಮ್ಮೆ ಆಗತ್ತೆ. ಅಂದ್ರೆ ಸಕ್ಕು, ಅವ್ರಿಗೆ ಜಾಗ ಬಿಡು. ನಡಿ. ಮಾಣಿಕ್ಯ, ನಡಿ. ಇನ್ನೊಂದು ಕ್ಷಣನೂ ಇಲ್ಲಿರ್ಬಾರ್ದು. ಈ ದಿಗುಗೆ ಹುಚ್ಚಿಡ್ದಿದೆ ಅನ್ಸುತ್ತೆ. ಅವನ್ ದರಿದ್ರ ಸಲಹೆನ ಯಾರಾದ್ರೂ ಕೇಳಿದ್ರ? ಎಷ್ಟು ಕಷ್ಟಪಟ್ಟು ಅವರನ್ನ ಮನೆವರೆಗೆ ಕರೆಸಿದ್ರೆ ಇವನು ಸರ್ವನಾಶ ಮಾಡ್ಬಿಟ್ಟ. ಬಾಗಿಲ್ ತನಕ ಬಂದಿದ್ ಮಹಾಲಕ್ಷ್ಮಿನ ಹೊರ ಕಳಿಸ್ಬಿಟ್ಟ. ಈ ದಿಗಂಬರ್ ರಾವ್ ಮೂರ್ಖ ನನ್ನ ಆಸೆಗಳನ್ನೆಲ್ಲ ಮಣ್ಪಾಲ್ ಮಾಡ್ಬಿಟ್ಟ. ಕಷ್ಟಪಟ್ಟು ನಾನು ಮಾಡಿದ ಉಪಾಯನ ಹಾಳು ಮಾಡ್ಬಿಟ್ಟ. ದಿಗು ದಿಗು ದಿಗು, ಯಾಕೆ ಹೀಗ್ ಮಾಡ್ದೆ ನೀನು? ನಾನೇನ್ ತಪ್ಪು ಮಾಡ್ದೆ? ನಾನ್ ಮಾಡಿದ್ದು ಒಳ್ಳೆ ಕೆಲ್ಸನೇ ಅಲ್ವಾ? ಒಳ್ಳೆ ಕೆಲಸ ಮಾಡಿದ್ಯಾ. ಅರೆ, ಮನೋರಮಾ ಅತ್ತಿಗೆಯಲ್ಲಿರುವಾಗ, ಈ ಮನೆ ಹಿರಿಯರು ಅತ್ತಿಗೆಯಲ್ಲಿರುವಾಗ ನೀನ್ ಹೇಗೆ ಸ್ವಂತ ನಿರ್ಧಾರ ತಗೋತೀಯ ದಿಗು? ಮನೆಗೆ ಹುಡುಕೊಂಡ್ ಬಂದಿದ್ ಮಹಾಲಕ್ಷ್ಮಿನ ಆಚೆ ಕಳಿಸ್ಬಿಟ್ಟೆ ನೀನು. ಅತ್ತಿಗೆ ಏನ್ ನೀವು ದಿಗಂಬರ್ ಅವನ ತಡಿಬೋದಿತ್ತು ಅಲ್ವಾ? ಅವನು ಅವ್ರ ಜೊತೆ ಮೂರ್ಖತನದಿಂದ ಮಾತಾಡ್ತಿರುವಾಗ ನೀವ್ ಅಡ್ಡ ಬಂದು ತಡೆದಿದ್ರೆ ಚೆನ್ನಾಗಿರೋದು. ಆದ್ರೆ ನೀವು ನೋಡ್ತಾ ಸುಮ್ನಾಗ್ಬಿಟ್ರಿ. ನೀನೇನೋ ಮಾಡ್ದೆ ದಿಗು. ಈ ಕೆಲ್ಸಕ್ ಬರ್ದಿರೋ ಭಿಕ್ಷುಕಿ ಸಕ್ಕೋಗೋಸ್ಕರ ಇನ್ನು ಹಿತ್ತಾಳೆ ಒಡವೆಗಳನ್ನ ಕೊಟ್ಟು ನಂಬಿಕೆ ದ್ರೋಹ ಮೋಸ ಮಾಡಿರೋ ಅವಳ ಅಪ್ಪನಿಗೋಸ್ಕರ ಆ ಶ್ರೀಮಂತ ಸುಬೇದಾರ್ ಅವರನ್ನ ಅವಮಾನ ಮಾಡ್ದೆ ನೀನು. ಕಪ್ಪ, ಸಾಕ್ ನಿಲ್ಸಿ. ಚಿಕ್ಕಪ್ಪ ಅಂತಾನು ನೋಡ್ದೆ ನನ್ ಮೇಲೆ ಕೂಗಾಡ್ತೀಯ ನೀನು. ನನಗ್ ಮದ್ವೆ ಆಗಿದೆ ಅಂತ ಗೊತ್ತಿದ್ರು ಕೂಡ
ಮಾಣಿಕ್ಯನ ಮದ್ವೆ ಮಾಡ್ಕೋ ಅಂತ ಏನಕ್ಕೆ ಹೇಳ್ತಾ ಇದ್ದೀರಾ? ಸಕ್ಕುನ ನನ್ನನ್ನು ಅವಮಾನ ಮಾಡೋದಕ್ಕೆ ತಾನೆ? ನಾನು ದುಡ್ಡಿಗೆ ಮಾರಾಟಕ್ಕಿಲ್ಲ. ನಾನು ಅವ್ರಿಗೆ ಕೊಟ್ಟಿರೋ ಉತ್ತರ ಸರಿಯಾಗೇ ಇದೆ ಚಿಕ್ಕಪ್ಪ. ನಿಮ್ ಜೊತೆ ಹೀಗ್ ಮಾತಾಡ್ತಿರೋದ್ ಕೂಡ ತಪ್ಪಲ್ಲ. ಇಲ್ಲಿವರೆಗೂ ಯಾವತ್ತೂ ಕೂಡ ನಾನು ನಿಮ್ಗೆ ಈ ತರ ಮಾತಾಡಿ ಅವಮಾನ ಮಾಡಿಲ್ಲ. ಆದ್ರೆ ನೀವು ನನ್ನ ಧರ್ಮ ಪತ್ನಿನ, ಯಾವುದೇ ತಪ್ಪು ಮಾಡದೇ ಇರೋ ಆಕೆನ ನೀವು ನಿಂದಿಸಿದ್ರಿ. ನಾನಿದನ್ನ ಯಾವ ಕಾರಣಕ್ಕೂ ಸಹಿಸಲ್ಲ ಚಿಕ್ಕಪ್ಪ. ಪಾಂಡುರಂಗ, ನಾನ್ ತುಂಬಾ ಅದೃಷ್ಟವಂತೆ. ನ್ಯಾಯವಾಗಿ ನೀತಿಯಿಂದ ನಡ್ಕೊಳ್ಳೋ ಗಂಡ ಸಿಕ್ಕಿದ್ದಾರೆ. ಯಾರಾದ್ರೂ ನನ್ನ ಕೀಳಾಗಿ ನೋಡಿದ್ರೆ ಅವ್ರನ್ನ ಪ್ರಶ್ನೆ ಮಾಡ್ತಾರೆ. ಅವರು ಮಾಣಿಕ್ಯನ ಸೊಸೆಯಾಗಿ ಮಾಡ್ಕೊಂಡು ಮಹಾರಾಣಿ ತರ ನೋಡ್ಕೊಳ್ಳಿ, ಸಕ್ಕುನ ಕೆಲಸದವಳನ್ನಾಗಿ ಮಾಡ್ಕೊಳ್ಳಿ ಅಂದ್ರು. ಕೆಲಸದವಳ? ನನ್ನ ಹೆಂಡತಿ ಕೆಲಸದವಳ? ಯಾರ್ಗೆ? ಚಿನ್ನದ ಒಡವೆಗಳನ್ನ ಕೊಟ್ಟು ಅವ್ರು ನನ್ನನ್ನ ಕೊಂಡ್ಕೊಳ್ಳೋಣ ಅನ್ಕೊಂಡಿದ್ದಾರೆ. ನಾನು ಅವ್ರಿಗೆ ದಾಸ, ಸಕ್ಕು ಕೆಲಸದವಳ? ನೀವ್ ನೋಡಿದ್ರೆ ಆ ಸುಬೇದಾರನ್ನ ಸಮರ್ಥಿಸ್ತಿದ್ದೀರಾ. ಹೀಗ್ ಮಾಡೋದು ಸರಿಯಲ್ಲ ಚಿಕ್ಕಪ್ಪ. ನೀವ್ ಹೀಗ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಭಲೆ ಅತ್ತಿಗೆ, ಕೇಳಿಸ್ಕೊತಾ ಇದ್ದೀರಾ? ನಮ್ ದಿಗು ನನಗೆ ಎದುರು ಮಾತಾಡ್ತಾ ಇದ್ದಾನೆ ನೋಡಿ. ಚುಚ್ಚು ಮಾತುಗಳಿಂದ ನನ್ನನ್ನ ಹೀಯಾಳಿಸ್ತಾ ಇದ್ದಾನೆ. ಅವನ್ ತಪ್ಪು ಮಾಡಿ ಚಿಕ್ಕಪ್ಪ ನೀವ್ ಹೀಗ್ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಂತ ನನಗೆ ಹೇಳ್ತಿದ್ದಾನೆ. ಮೊದ್ಲು ಇದನ್ನ ಹೇಳೋದಿಗೋ, ನಿನ್ ಮಾತನ್ನ ನಾನ್ ಕೇಳ್ಬೇಕಾ ಇಲ್ಲ ನನ್ ಮಾತನ್ನ ನೀನ್ ಕೇಳ್ಬೇಕಾ? ನಮ್ಮಿಬ್ರಲ್ಲಿ ಯಾರು ದೊಡ್ಡವರು ಹೇಳೋ? ಇವ್ ನನಗೆ ಬೆಲೆ ಕೊಡ್ತಾ ಇಲ್ಲ, ಸ್ವಲ್ಪನೂ ಬೆಲೆ ಕೊಡ್ತಿಲ್ಲ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ದಿಗು. ಇವನ್ಗೆ ಸ್ವಂತ ಚಿಕ್ಕಪ್ಪನ್ಗಿಂತ ಸಕ್ಕುನೇ ಹೆಚ್ಚಾಗಿ ಹೋದ್ಲು. ಅಷ್ಟಕ್ಕೂ ಈ ಸಕ್ಕು ಮನೆಗ್ ಕಾಲಿಟ್ಟಾಗಿಂದ ನಮ್ ಮನೇಲಿ ದಿನಾ ಜಗಳಾನೆ. ಎಲ್ಲ ಗೊತ್ತಿದ್ರೂನು ದಿಗು ಅವಳನ್ನ ಹೊಗಳ್ತಾನೆ ಇರ್ತಾನೆ. ಹೆಂಡತಿ ನೋಡ್ತಿದ್ದಾಳೆ ಅಂತ ಗೊತ್ತಿದ್ರೂನು ಬೇಕು ಅಂತಾನೆ ಚಿಕ್ಕಪ್ಪನ್ ಮೇಲೆ ಕೂಗಾಡ್ತಿದ್ದಾನೆ. ಸಾಕ್ ನಿಲ್ಸಿ. ಯಾರು ಮಾತಾಡ್ಬೇಡಿ, ಬಾಯಿ ಮುಚ್ಕೊಂಡಿರಿ. ದಸರಾ ಹಬ್ಬದ ದಿನ ಯಾಕೆ ರಾಧಾಂತ ಮಾಡ್ತಿದ್ದೀರಾ? ಬೆಳಗ್ಗೆಯಿಂದ ನನ್ನ ಪ್ರಾಣ ತಿಂತಿದ್ದೀರಾ. ಇನ್ನು ಇವಳು ಮನೆ ಒಳಗಡೆ ಕಾಲಿಟ್ಟಾಗಿಂದ ಪ್ರತಿದಿನ ಯಾವ್ದಾದ್ರೂ ಒಂದ್ ಜಗಳ. ಇವಳನ್ನ ಮನೆ ಹೊರಗೆ ಇಟ್ಟಿದ್ದೀನಿ, ಆದ್ರೂ ಮನೇಲಿ ಜಗಳ ತಪ್ಪಿದ್ದಲ್ಲ. ಬೆಳಗ್ಗೆ ಎದ್ದಾಗಿಂದ ಹೋಗೋರ್ನ ಬರೋರ್ನ ಗಮನಿಸ್ತಾನೆ ಇರ್ತಾಳೆ. ಇವಳ ದೃಷ್ಟಿ ಎಲ್ಲ ನನ್ನ ಮನೆ ಮೇಲೆ ಇರುತ್ತೆ. ಬೇಡ, ಇನ್ನು ಇವಳು ಇಲ್ಲಿರಬಾರ್ದು. ಇವಳನ್ನ ಮನೆ ಅಂಗಳದಲ್ಲಿರಕ್ ನಾನ್ ಬಿಡಲ್ಲ.